ಬೆಲ್ಗಾಮ್ದಾಗ ರೀ ಅಭಯ ಮುತಾಲಿಕ್ ಅಂತೇಳಿ ಒಬ್ರು ಅದಾರ. ಅದನ್ನು ಅಗ್ನಿಹೋತ್ರದ ಇದನ್ನು ಮಾಡ್ತಾರಲ್ಲ, ಅವ್ರು ಮಾಡ್ತಾರೆ ಅದನ್ನು. ನಾವು ಹೋಗತ್ತೀವಿ ನೋಡ್ರಿ ಗುಡಿಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಪ್ರಣಾಮ್ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದು ದಿನ ಸ್ಟಾರ್ಟ್ ಆಯಿತು. ಆ್ಯಂಡ್ ಎಲ್ಲಕ್ಕಿಂತ ಮೊದಲು ಈ ಗಿಡದ ಬಗ್ಗೆ ಹೇಳ್ತೀನಿ. ಇದು ರಾಮ್ಫಲ್ ಗಿಡ ಐತಿ. ಇದ್ರೊಳಗೆ ಭಾಳ ಫ್ರೂಟ್ಸ್ ಆಗಿದ್ದು, ನಾವು ಭಾಳ ಫ್ರೂಟ್ಸ್ ತಿಂದೇವಿ. ದೊಡ್ಡ ಸೈಜಿದ್ದು ಫ್ರೂಟ್ಸ್ ಆಗಿದ್ದು. ಆ್ಯಂಡ್ ಇವಾಗ ಇಲ್ಲಿ ರೂಟರ್ ಅದು ಮಾಡಿ ಇದನ್ನು ಮತ್ತೆಲ್ಲ ಪ್ಲಾಂಟ್ ಹಚ್ಚೋ ಸಲುವಾಗೆಲ್ಲ ಇವಾಗ ಇದನ್ನು ಮಾಡಿದ್ರಲ್ಲ, ಅವಾಗ ಫ್ರೂಟ್ಸ್ ಕಡಿಮೆ ಆಗ್ಯಾವೈತ್ರ. ಇನ್ನು ಮತ್ತೆ ಆಗ್ತಾವೆ. ಜಸ್ಟ್ ಹೇಳತ್ತೇನೆ, ಬ್ಯೂಟಿಫುಲ್ ರಾಮ್ ಪ್ಲಾಂಟ್. ಆಮೇಲೆ ಇಲ್ಲಿ ನೋಡಿರಿ ಮಾವಿನಕಾಯಿ ಗಿಡ. ಇವತ್ತಿಂದು ಏನಂತಂದ್ರೆ ಸ್ವಲ್ಪ ಅಲ್ಲಿ ಆ ಕಡೆ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀನಿ. ಆ ಸೈಡೆಲ್ಲ ನಮ್ಮ ಡಾಗ್ ಅದು ಅದಾವು, ಮತ್ತು ಕೆಲವೊಂದು ಸಾಮಾನು ಅದಾವು. ಆಮೇಲೆ ಜೋಳ ಕಡ್ಲಿ ಎಲ್ಲ ಇಟ್ಟಿದ್ದಾರಲ್ಲೇ. ಅದನ್ನು ಕ್ಲೀನ್ ಮಾಡ್ಸಕತ್ತೀನಿ. ನೋಡಿರಿ ಇಲ್ಲಿ ಬಂದ ಕೂಡಲೇ ಎಷ್ಟು ಇದು ಸುಗಂಧ ಇರ್ತದಲ್ಲ ಇಲ್ಲೇ. ಮೈ ಗಾಡ್, ಏನು ಸ್ಮೆಲ್ ಐತೈತಲ್ವ. ಆಮೇಲೆ ಇಲ್ಲಿ ನೋಡಿರಿ ಇದೊಂದು ಇದು ಹೂವು ಎಲ್ಲ ಭಾಳ ಚಂದ ಇದಾಗೈತಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟಿಗೆ ಪೂರಿ, ಆಲೂ ಸಬ್ಜಿ ಮತ್ತು ಕೊಬ್ಬರಿ ಚಟ್ನಿ ಮಾಡ್ಸಕತ್ತೀನಿ. ಅದು ಅಲ್ಲಿ ಈಗ ಒಲಿ ಮ್ಯಾಗ ಕೆಲಸ ಚಾಲು ಐತಿ. ನಮ್ಮ ಗೀತಾ ಬಂದಾಳು, ಎಲ್ಲ ನಡೆದೈತಿ. ಮತ್ತು ನೋಡೋಣ ಹೆಂಗೆ ತೋರಿಸ್ತೇನೆ ನಿಮಗೆ ಆಲೂ ಕುದಿಸೋದು. ಇಲ್ಲಿ ನಮ್ಮ ಮಹೇಶ್ ಹೋಗಿದ್ದಾನೆ ಇಲ್ಲಿಂದ. ಇವಾಗ ಕುಂತಿದ್ದ, ಇವಾಗೆಲ್ಲಿ ಹೋಗಿದ್ದಾನ. ಅಕ್ಕ ಆಲೂ ಹಾಕಿಬಿಟ್ಟಿದ್ದಾಳೆ. ಸ್ಲೋ ಕುಕ್ಕಿಂಗ್ ಅದಲ್ಲ, ತೋ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ನೋಡಿರಿ ಆಲೂಗಡ್ಡೆ ಕುದ್ದಾವು. ಇನ್ನು ಉಳ್ಳಾಗಡ್ಡೆ ಹೆಚ್ಚಕತ್ತಾಳು. ಇನ್ನು ಪಲ್ಯ ತಯಾರಾಗ್ತೈತಿ. ಆಮೇಲೆ ಪೂರಿ ತಯಾರಾಗ್ತಾವು, ಚಟ್ನಿ ತಯಾರಾಗ್ತೈತಿ. ಹಾಂ, ನಮ್ಗೆ ತಕರ್ಲಿ ನೋಡಿರಿ. ಸೊ ಆಲ್ ಆರ್ ಇನ್ವೈಟೆಡ್. ಬರ್ರಿ ಎಂಜಾಯ್ ಮಾಡೋಣ ಫುಡ್. ಬಾಳೆ ಎಲೆ ಒಳಗೆ ಕ್ಯಾ ಮೈಂಡ್ ಬ್ಲೋಯಿಂಗ್, ಎಷ್ಟು ಮಸ್ತ್ ಹತ್ತದ ಅದ್ರೊಳಗೆ, ಭಾರಿ. ಆಮೇಲೆ ಇವಾಗ ಇಲ್ಲೇ ಚಟ್ನಿ ರೆಡಿ ಮಾಡ್ತೀವಿ ಕೊಬ್ಬರಿದ. ನಾಮಿನಲ್ ಎಲ್ಲರಿಗೂ ಗೊತ್ತಾಯ್ತು ಕೊಬ್ಬರಿ ಚಟ್ನಿ ಹೆಂಗೆ ಮಾಡ್ತಾರೆ ಅನ್ನೋದು. ಅದೇ ಟೈಪ್ ಮಾಡ್ತೀನಿ. ಬ್ಯೂಟಿಫುಲ್ ಬ್ರೀಸ್ ಐತಿ ಇಲ್ಲೇ. ಹಿಂಗೆ ಐತೆ ನೋಡಿರಿ ನಮ್ಮ ಸರೌಂಡಿಂಗ್ಸ್ ಎಲ್ಲ. ಬೇಸಿಕ್ ಸಿಂಪಲ್ ಹೆಂಗೆ ಹೊಲ್ದಾಗ ಇರ್ತಾರಲ್ಲ ಹಂಗೆ ಅದೇವಿ. ಪ್ರಾಪರ್ ಇನ್ನೂ ಏನು ಮಾಡಿಲ್ಲ. ಇನ್ನು ಧೀರೆ ಮಾಡ್ತೀವಿ. ಹಾಕ್ಬಿಡಿದ ಮಹೇಶ, ಆ ಸ್ಟೂಲ್ ಇತ್ತು ತೊಗೊಂಬರೋಗ್ಲ. ಎಲ್ಲಿದ್ರಿ ನೀವು ಹೋಗಿ ಇದು ಮಾಡ್ಕೊಂಡು ಹಾಕೋ. ಹಾಂ, ಎಲ್ಲಿತ್ರಿ? ಎಲ್ಲಿ ಐತೆ ನೀವೇ ನೋಡ್ಬೇಕು. ಕೆಂಪಾಗಿ ಐತಿ ಅಲ್ಲಿ ಬಾಜುಕೈತಿ ನೋಡ್ರಿ. ನೀವು ಹೇಳ್ರಾಕ್ ತರ್ತೇನೆ ರೀ. ಇದು ನೋಡ್ರಿ, ಇದು ಬಾಳೆ ಗಿಡದ ಎಲಿನ ಅದಾವು ನಮ್ಮ ಹೊಲದಾಗಿಂದನು. ಡೈಲಿ ನಾವು ಈ ಥರ ಊಟ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ. ಡಿನ್ನರ್ ಮೋಸ್ಟ್ ಪ್ರಾಬ್ಲಿ ಮಾಡೋಂಗಿಲ್ಲ, ಬಟ್ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಈ ಥರಾಗ ಮಾಡೋಕೆ ನೋಡ್ತೀವಿ. ಬಿಕಾಸ್ ಇಟ್ ಇಸ್ ಗುಡ್ ಫಾರ್ ಹೆಲ್ತ್. ನಾವು ಹೋಗತ್ತೀವಿ ನೋಡ್ರಿ ಗುಡಿಗೆ. ಸಾಮಾನು ಬೇಕಂತೇಳಿ ಕಾರ್ ತೊಗೋತಾನಂದ್ರೆ ಬ್ಯಾಡ್ ಅಂತ. ಪೆಟ್ರೋಲ್ ಪ್ರಾಬ್ಲಮ್ ಐತಂತ. ಹೊಂಟಿವಿ ಅಂತ ಹೇಳ. ಸ್ಕಿನ್ ಟ್ಯಾನ್ ಆಗ್ತದೆ. ಮತ್ತು ನಿಮ್ಮ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ? ಹೌದು, ಅವ್ನು ಗೊತ್ತಿಲ್ಲ. ನಂದು ಯೂಟ್ಯೂಬ್ ಚಾನಲ್ ಐತ್ಲಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ ಅವತ್ತು ತೋರಿಸ್ಕೊಡ ಒಂದು ಎಲ್ಲಿ ಮೊಬೈಲ್ನ. ಹಾಂ, ಇದು ನೋಡ್ರಿ ಹಲ್ಕೆ ಒಳಗೆ ಐತೆ ಅಂಗಡಿ. ನಮ್ದು ಅಂಗಡಿದು
ಭಾಳ ಇನ್ಫಾರ್ಮೇಷನ್ ಸಿಗ್ತದೆ ಏನೇನೋ ಹೊಲದ್ದು ಅಡುಗೆದು ಎಲ್ಲ. ಏನೋ ನೋಡ್ರಿ ಸ್ಕಿನ್ನಾಗ ಏನೋ ಹಾಮ್ ಆಗಬಾರ್ದಂತೆ ಅಷ್ಟು ಏನೇನು ಮಾಡ್ಬೇಕಾಗ್ತೈತಿ. ಮೊದಲೇ ಟ್ಯಾನ್ ಆಗ್ತದೆ ನಾ ಇಲ್ಲಿ ಬರೋಣ, ಮತ್ತು ಜಾಸ್ತಿನೇ ಇದಾಗ್ತದೆ. ಹಾಂ ಫ್ರೆಂಡ್ಸ್, ಈಗ ಹೋಗಿ ಗೋಧಿ ಹಿಟ್ಟು ತೊಗೊಂಡು ಬಂದೀವಿ. ಇಷ್ಟು ಗರ್ಮಿ ಆಗಾಕತ್ತಿತ್ತು ನನಗೆ, ಅಂದ್ರೆ ಹೀಟ್ ಇದಾಗತ್ತಿತ್ತು. ಆ್ಯಕ್ಚುಲಿ ನಾವು ಗೋಧಿ ಹಿಟ್ಟು ತಿನ್ನಂಗಿಲ್ಲ ನಮ್ಮ ಮನೆ ಒಳಗೆ. ಈಗ ಸಮೀಪ 2-2.5 ವರ್ಷ ಆಯ್ತು ನನ್ನ ಹಸ್ಬೆಂಡ್ ಗೋಧಿ ಬಂದ್ ಮಾಡಿಬಿಡೋದು, ಅದನ್ನು ತಿನ್ನೋಂಗಿಲ್ಲ ಅಂತೇಳಿ ಹೇಳಿಬಿಟ್ರು. ಸೊ ಇಮಿಡಿಯೇಟ್ಲಿ ಅದನ್ನು ನಾವು ಬಂದ್ ಮಾಡಿಬಿಟ್ವಿ. ಬಿಕಾಸ್ ಗ್ಲೂಟನ್ ಐತಿ ನಮಗೆ. ಮೇನ್ ಮೊಣಕಾಲು ನೋವು ಅದು ಆಗ್ತಾವಲ್ಲ, ಅದು ಗೋಧಿಯಿಂದನೇ ಆಗೋದು. ಬಟ್ ಹಿಂಗಲ್ಲ, ಮೊದಲಿಂದ ಭಾಳ ನಮ್ಮ ಇಂಡಿಯಾದಲ್ಲದು ಬ್ರಿಟಿಷರ್ಸ್ ತೊಗೊಂಡು ಬಂದಿದ್ದು ಇದೈತದ. ನಮ್ಮ ಇಂಡಿಯಾ ಒಳಗೆ ಇರಲಿಲ್ಲ ಗೋಧಿ. ಬಟ್ ಕೆಲವ್ರಿಗೆ ಗೊತ್ತಿರಲಿಲ್ಲ ಅಂತಂದಮೇಲೆ ಇದಾಯಿತು, ಅದಕ್ಕೆ ಗೋಧಿ ಬಂದ್ ಮಾಡಿಬಿಡ್ಬೇಕು. ಬಟ್ ಇಲ್ಲಿ ಬಂದಾಗ ಇವರೆಲ್ಲ ಒಂದು ಸ್ವಲ್ಪ ಗೋಧಿ ಅದು ತೊಗೊಳ್ಳೋದು, ಪುರಿ ತಿನ್ನೋದು, ಚಪಾತಿ ತಿನ್ನೋದು, ಹಿಂಗೆ ಅದು ಭಾಳ ಕಡಿಮೆ, ಜಾಸ್ತಿ ಇಲ್ಲ ಅವರು. ಬಟ್ ಅಮಾವಾಸ್ಯೆ ದಿನ ಮೇನ್ ಅಂದ್ರೆ ಅಮಾವಾಸ್ಯೆ ದಿನ ಭಕ್ರಿ ಮಾಡುವಂಗಿಲ್ಲ ಅಂಥೇಳಿ ಗೋಧಿ ಚಪಾತಿ ಮಾಡೋದು ಹೀಗೆಲ್ಲ ಮಾಡ್ತಾರೆ. ಸೊ ಅದಕ್ಕೆ ಏನು ಸಬ್ಸ್ಟ್ಯೂಟ್ ಆಯ್ತಂತಂದ್ರೆ ನಮ್ಮ ಸದಕಿನ ಗೋಧಿ ಅದ್ರದ್ದು ಮಾಡ್ತಾರೆ. ತೋ ಇವಾಗ ಅದು ಇರಲಿಲ್ಲ. ಹಿಂಗೆ ಬಂದಾಗ ಯಾವಾಗಾರ ಒಮ್ಮೆ ಏನಾರೇ ತೊಗೋತೀವಿ ಗೋಧಿ, ಅದು ಅವಾಯ್ಡ್ ಮಾಡ್ತೀವಿ. ಡೆಫಿನೆಟ್ಲಿ ಹೊರಗೆ ಹೋಗಿರ್ತೀವಿ ಆವಾಗ ಅದನ್ನು ತಿನ್ಬೇಕಾಗ್ತೈತಿ ಆವಾಗ. ಬಟ್ ಅದಕ್ಕೆ ಏನಾರೇ ಮತ್ತು ಗ್ರೀನ್ ವೆಜಿಟೇಬಲ್, ಸೊಪ್ಪಿನ ಪಲ್ಯ ಆಗಲಿ ಅದನ್ನೆಲ್ಲ ಜಾಸ್ತಿ ತಿನ್ನೋಕೆ ಪ್ರಯತ್ನ ಮಾಡ್ತೀವಿ. ಹೆಂಗಿದ್ರು ಅದನ್ನು ಅವಾಯ್ಡ್ ಮಾಡ್ಬೇಕಂತೇಳಿ. ಸೊ ಇವಾಗ ಗೋಧಿ ತೊಗೊಂಡು ಬಂದೀವಲ್ಲ, ಮತ್ತು ಪೂರಿ ಮಾಡಿದ್ದೀವಿ ಅಂತ ಅದಕ್ಕೆ ಹೇಳತ್ತೀನಿ. ಸದಕಿನ ಗೋಧಿ ವಾಪರಿಸ್ಬೇಕು. ನಮ್ಮ ಕನ್ನಡ ಜನಕ್ಕೆಲ್ಲ ಗೊತ್ತೈತೆ ಸದಕಿನ ಗೋಧಿ ಅನ್ನೋದು. ಮರಾಠ ಜನನೂ ಕಪ್ಲಿ ಗಹು ಅಂತೇಳಿ ಅವರು ತಿಂತಾರೆ. ಬಟ್ ಅದನ್ನು ಜಾಸ್ತಿ ತೊಗೊಂಡು ಬರಬಾರ್ದು ಅಂದ ಇದ್ರೊಳಗೆ, ಅದನ್ನ ಲೈಫ್ ಸ್ಟೈಲ್ ಒಳಗೆ ತೊಗೊಂಡು ಬರ್ಬೇಕು. ಇನ್ನೊಂದು ಈ ವಿಷಯದಾಗ ಏನು ಹೇಳ್ಬೇಕಂತಂದ್ರೆ, ಮೊದಲಿನ ಜನ ಎಲ್ಲ ಜವಾರಿ ಊಟ ಮಾಡಿ ಎಲ್ಲ ಚಲೋ ಅಗ್ದಿ ಹೆಲ್ದಿ ಅದಾರು. ಆಗಿಂದೆಲ್ಲ ಭಾಳ ಇದಿರ್ತೈತಿ, ಏನಂತಂದ್ರೆ ಕೆಮಿಕಲ್ ಯಾವುದೂ ಯೂಸ್ ಮಾಡ್ತಿರ್ಲಿಲ್ಲ. ಏನು ಮಾಡೋದನ್ನು ನ್ಯಾಚುರಲಾಗಿ ಯೂಸ್ ಮಾಡಿ ಎಲ್ಲ ಗ್ರೋ ಮಾಡ್ತಿದ್ರು. ಹೀಗಾಗಿ ಅವ್ರ ಪ್ರಕೃತಿ ಚಲೋ ಇರ್ತೈತಿ. ನಾವೆಲ್ಲ ಅಷ್ಟೆಲ್ಲ ನಮಗೆ ಪ್ರಾಪರ್ ಇದು ಸಿಕ್ಕಿಲ್ಲ. ಈಗಂತೂ ಇಷ್ಟು ಕೆಮಿಕಲ್ ಅಂತೇಳಿ. ಬಟ್ ಈಗ ಡೆಫಿನೆಟ್ಲಿ ಭಾಳ ಜನ ಟ್ರೈ ಮಾಡಕತ್ತಾರೆ ಎಲ್ಲ ಆರ್ಗ್ಯಾನಿಕ್ ಮಾಡೋಕೆ. ಮತ್ತು ಅದೇ ಹಳೀದನ್ನು ನಮ್ದು ಏನಿತ್ತು ಅದನ್ನ ಎಲ್ಲ ವಾಪಸ್ ತರಬೇಕು. ಯಾಕಂತಂದರೆ ಈಗಿನ ಜನ್ರೇಷನ್ ಮಕ್ಕಳಿಗೆಲ್ಲ ಭಾಳ ತ್ರಾಸಾಗತೈತಿ. ಅವರಿಗೆಲ್ಲ ಅದು ಏನು ಪೌಷ್ಟಿಕ ಆಹಾರ ಸಿಗಬೇಕು ಅದು ಸಿಗತ್ತಿಲ್ಲ. ಅದಕ್ಕೆ ಈಗೆಲ್ಲ ಪ್ರಯತ್ನ ಮಾಡಕತ್ತಾರು. ಬಟ್ ಎಲ್ಲ ಜನ ಅಷ್ಟು ಇದನ್ನು ಮಾಡೋಂಗಿಲ್ಲ. ಇದ್ರದ್ದು ಯಾಕೆ ನೆನಪು ಮಾಡಕತ್ತೀನಿ ಅಂತಂದರೆ, ಇಲ್ಲಿ ನಾ ಯಾವಾಗ ಹೊಲ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ನಿ ಆವಾಗ ಇಲ್ಲಿ ಇದೈತಿ ಏನು ಮತ್ತಿಕೊಪ್ಪ ಅಂತೇಳಿ ಊರೊಳಗೆ ಒಂದು ಕಾಲೇಜ್ ಐತ್ರಿ, ಇದ್ರದ್ದು ಅಗ್ರಿಕಲ್ಚರ್ ಕಾಲೇಜ್ ಐತಿ. ಸೊ ನನ್ನ ಹಸ್ಬೆಂಡನ್ನ ಫ್ರೆಂಡ್ ಅಲ್ಲಿ ಹೋಗಕ್ಕೆ ಹೇಳಿದ್ರು ನನಗೆ. ಅಲ್ಲಿ ಹೋಗಿ ಎಲ್ಲ ನಾ ಅದನ್ನು ರಿಸರ್ಚ್ ಮಾಡತ್ತಿದ್ನಿ. ಹೆಂಗೆ ಮಾಡಬೇಕು, ಆರ್ಗ್ಯಾನಿಕ್ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು, ಏನು ಹಾಕಬೇಕು, ಮತ್ತು ನಮ್ಮ ಇದು ಮಣ್ಣು ಏನಿರ್ತೈತಲ್ಲ ಸಾಯಿಲ್, ಅದನ್ನು ಹೋಗಿ ಚೆಕ್ ಮಾಡಿಸ್ಬೇಕಲ್ಲಿ. ಅದನ್ನು ಚೆಕ್ ಮಾಡಿಸಿದ್ವಿ. ಆಮೇಲೆ ಹತ್ರದಾಗ ಅವ್ರು ಹೇಳ್ತಾರೆ ಎಷ್ಟು ಇದೈತಿ ಇದ್ರೊಳಗೆ, ಎಷ್ಟು ಫಲವತ್ತು ಬರ್ತೈತಿ, ಎಷ್ಟು ಬರೋಂಗಿಲ್ಲ ಅಂತೇಳಿ. ಆಲ್ದೋ ಅದು ಭಾಳ ಥರೋ ಸ್ಟಡಿ ಆಗ್ತೈತಿ. ಸೊ ಆವಾಗ ಅವ್ರು ಎಲ್ಲರೂ ಏನು ಹೇಳಿದ್ರು ಅಂದ್ರೆ, ನೀವು ಯಾಕೆ ಆರ್ಗ್ಯಾನಿಕ್ ಮಾಡಕತ್ತೀರಿ ಅಂತಂದ್ರೆ, ಯಾಕೆ ಅವ್ರು ಏನು ಹೇಳಿದರು, ನೀವು ಆರ್ಗ್ಯಾನಿಕ್ ಮಾಡಿದ್ರಿ, ಸಪೋಸ್ ನೀವು ಅದನ್ನು ರೆಡಿ ಮಾಡಿದ್ರಿ, ಅದನ್ನು ನೀವು ಮಾರಕ್ಕಂತೇಳಿ ಮಾರ್ಕೆಟ್ನಾಗ ಒಯ್ದು ಕೊಡಲಿ. ಈಗ ನಾವೇನು ಸೊಪ್ಪಿನ ಪಲ್ಯ, ನಮ್ಮ ತೊಪ್ಪಲ ಪಲ್ಯ ಏನು ಅಂತೀವಲ್ರಿ, ಆ ಪಲ್ಯ ಸಪೋಸ್ ಈಗ ಮೆಂತೆ ಇರಲಿ, ಸಬ್ಬಸಿಗೆ ಇರಲಿ, ಅಥವಾ ಯಾವುದೇ ಪಲ್ಯ ಇರಲಿ, ಬರೀ ಸೊಪ್ಪಿನ ಪಲ್ಯ ಅಲ್ಲ, ಯಾವುದಾದ್ರೂ ಏನಾಗ್ತದಂತಂದ್ರೆ ಎರಡು ಅವ್ರು ಹೇಳಿದ್ರು. ಒಂದು ಏನಂತಂದ್ರೆ, ಈ ಕಡೆ ಆರ್ಗ್ಯಾನಿಕ್ ಐತಿ, ಈ ಕಡೆ ಕೆಮಿಕಲ್ ಹಾಕಿದ್ದೈತಿ ಇಟ್ಟಿರ್ತಾರೋ. ಕೆಮಿಕಲ್ದು ನೋಡೋಕೆ ಭಾಳ ಫ್ರೆಶ್ ಕಾಣ್ತೈತಿ, ಆಮೇಲೆ ದುಡ್ಡು ಕಡಿಮೆ. ಆರ್ಗ್ಯಾನಿಕ್ದು ದುಡ್ಡು ಹೆಚ್ಚು, ಕಾಣ್ಸೋಕೆ ಸರಿ ಇರೋಂಗಿಲ್ಲ ಅಂತ. ಅಂದ್ರೆ ಕೆಮಿಕಲ್ದು ಎಷ್ಟು ಫ್ರೆಶ್ ಕಾಣ್ತೈತಲ್ಲ ಅಷ್ಟು ಆರ್ಗ್ಯಾನಿಕ್ ಇದ್ದು ಫ್ರೆಶ್ ಕಾಣಂಗಿಲ್ಲ. ಮತ್ತು ಜನ ಏನು ಮಾಡ್ತಾರೋ, ನಿಮ್ದು ಯಾಕೆ ತೊಗೋತಾರೋ, ನೀವು ಆರ್ಗ್ಯಾನಿಕ್ ಮಾಡಿದ್ರೆ ನಿಮ್ದು ಯಾಕೆ ತೊಗೋತಾರೋ, ಮೇಲಿಂದ ನಿಮ್ಮದೆಲ್ಲ ಕಾಸ್ಟ್ಲಿನೂ ಇರ್ತೈತಿ ಅಂತೇಳಿ. ಹಿಂಗೆ ಅವಾಗ ನನಗೆ ಒಂಥರ ಡಿಸ್ಕರೇಜ್ ಆದಂಗೆ ಆಯ್ತದ. ಹೌದಲ್ಲ, ಹಿಂಗೆ ಮಾಡಿದ್ವಿ, ನಾಳೆ ನಮಗೆ ಲಾಸ್ ಆತಂದ್ರೆ ಏನು ಮಾಡೋದು? ಫ್ರೂಟ್, ವೆಜಿಟೇಬಲ್ ಯಾವುದೂ ಇರಲಿ, ಲಾಸ್ ಆದರೆ ಏನು ಮಾಡೋದು ಅಂತೇಳಿ. ಬಟ್ ದೆನ್ ಮನೆ ಒಳಗೆಲ್ಲ ಮಾತಾಡಿದ್ಕೊಳ್ಳಿ, ಇಲ್ಲ ನಾವು ಆರ್ಗ್ಯಾನಿಕ್ ಮಾಡ್ಬೇಕಂತಂದ್ರೆ ನೋಡೋಣ ಅದು ಮುಂದಿಂದೆಲ್ಲ ಇದಂಥೇಳಿ, ಹೆಂಗೆ ಫ್ಯೂಚರ್ದಾಗ ಹೆಂಗೆ ಇದಾಗ್ತೈತಿ ಅದು ಮುಂದೆ ನೋಡೋಕೆ ಬರ್ತೈತಿ ಅಂತಂದರು. ಆಮೇಲೆ ಇನ್ನೊಂದು ಏನಂತಂದ್ರೆ, ಇದ್ರದ್ದು ಸಬ್ಜಿದಂತೂ ಆಯಿತು, ಫ್ರೂಟ್ಸ್ದು ಆಯಿತು. ಅಟ್ಲೀಸ್ಟ್ ನಮಗೆ ಮಾರೋಕ್ಕಾಗಲಿಲ್ಲ ಅಂದ್ರೂ ನಮ್ಮ ಮನೆಗರೆ ನಾವು ಇದನ್ನು ಮಾಡೋಣ ಅಂತ ಫಿಲ್ಹಾಲ್ ಅದನ್ನು ಟ್ರೈ ಮಾಡಕತ್ತಿದ್ವಿ. ಮತ್ತು ಭಾಳ ಜನಕ್ಕೆ ನಾಲೆಜೂ ಐತ್ರಿ ಅದ್ರ ಬಗ್ಗೆ, ಇಲ್ಲ ಅಂತಿಲ್ಲ. ಈಗ ನನಗೆ ತಿಳಿದೈತಿ ಇದು. ನನ್ನಂಥವ್ರು ಎಷ್ಟೋ ಜನ ಅದಾರ, ಅವ್ರಿಗೆಲ್ಲ ಗೊತ್ತಾಗ್ತೈತಿ. ಅವ್ರು ಹೋಗಿ ಏನು ಆರ್ಗ್ಯಾನಿಕ್ ಅದನ್ನ ತೊಗೋತಾರೋ.
ಸೊ ಈ ಪ್ರಕಾರ ಹಿಂಗೆ ಈಗ ನಮ್ಮ ಬೆಲ್ಗಾಮ್ದಾಗ ರೀ ಅಭಯ ಮುತಾಲಿಕ್ ಅಂತೇಳಿ ಒಬ್ರು ಅದಾರ. ಅದನ್ನು ಅಗ್ನಿಹೋತ್ರದ ಇದನ್ನು ಮಾಡ್ತಾರಲ್ಲ ಅವ್ರು ಮಾಡ್ತಾರೆ ಅದನ್ನು ಮೇನ್ ಇದ್ದಂಗೆ ಅದಾರ, ಹೆಡ್ ಇದ್ದಂಗೆ ಅದಾರ ಅವ್ರು ಒಂಥರ. ಯಾಕಂದ್ರೆ ಅವ್ರು ಭಾಳ ಎಕ್ಸ್ಪೀರಿಯನ್ಸ್ ಐತೆ ಅದ್ರೊಳಗೆ. ಅದರದ್ದು ಲಿಂಕ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಅದು ಹಿಂದಿ ಒಳಗೆ ಐತಿ, ನೋಡ್ತೇನೆ ಅದನ್ನು ಕನ್ನಡದಾಗ ಮಾಡೋಕೆ ಒಮ್ಮೆ. ಅಗ್ನಿಹೋತ್ರ ನಾವು ಯಾಕೆ ಮಾಡಬೇಕು, ಅದನ್ನು ಮಾಡೋದ್ರಿಂದ ಏನಾಗ್ತೈತಿ, ನಾ ಅದನ್ನು ಹಿಂದಿ ಒಳಗೆ ಶೇರ್ ಮಾಡಿದ್ದೀನಿ. ನೋಡ್ತೀನಿ ನಮ್ಮ ಯಾವಾಗರೇ ಕನ್ನಡದಾಗ ಮಾಡೋದಿತ್ತು. ಅಭಯ ಮುತಾಲಿಕ್ ಅವ್ರದ್ದಂತೂ ಏನು ಥರೋ ನಾಲೆಜ್ ಐತ್ರಿ ಅವ್ರದ್ದು, ನೋಡ್ಬೇಕು. ಆಮೇಲೆ ಅವ್ರ ಮನೆ ಒಳಗೆ ಹೋಗಿ ಕುಂತು ಕೂಡಲೇ ನಾ ಯಾವಾಗ ಹೋಗಿದ್ನಿ ಅವ್ರ ಮನೆ ಒಳಗೆ, ಇಷ್ಟು 1 to 1 ಕಾನ್ಸಂಟ್ರೇಟ್ ಹತ್ತೈತಲ್ಲ. ಯಾಕಂದ್ರೆ ಅಗ್ನಿಹೋತ್ರ ಮಾಡಿ 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 ಅವ್ರ ಮನೆ ಒಳಗೆ ಇಷ್ಟು ಪಾಸಿಟಿವ್ ವೈಬ್ಸ್ ಅದಾವು. ನಾವು ಯಾರು ಏನು ಮಾತಾಡೋದು ಒಮ್ಮೆ ಹಂಗೆ ಆಗ್ತೈತಲ್ಲ, ಎಷ್ಟೋ ಸತಿ ಯಾರೋ ಏನೋ ಮಾತಾಡತ್ತಿರ್ತಾರೋ, ನಾವು ಅದ್ರ ಕಡೆ ಲಕ್ಷ ಕೊಡೋಂಗಿಲ್ಲ, ನಮ್ದೆಲ್ಲೋ ಬೇರೆ ಕಡೆ ಹೋಗಿರ್ತದೆ ಬ್ರೈನ್. ಬಟ್ ಅವ್ರ ಜೋಡಿ ಮಾತಾಡ್ಬೇಕಾದ್ರೆ ಅವ್ರ ಮನೆ ಒಳಗೆ ಕುಂತು ನಾವು ಮಾತಾಡಕತ್ತಿದ್ವಿ, 1 to 1 ನಮಗೆ ಗೊತ್ತಾಗತ್ತಿತ್ತು ನಾ ಏನು ಮಾತಾಡತ್ತೀನಿ, ಏನು ಕೇಳತ್ತೀನಿ ಅದು. ಈ ಥರದ ಕಾನ್ಸಂಟ್ರೇಷನ್ ಹತ್ತೈತಿ. ನಮ್ಮ ಮನೆ ಒಳಗೆ ಮಾಡಿದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮನೆಯಾಗಿದ್ದವ್ರಿಗೆ, ನಮಗಾಗಲಿ, ಸ್ಪೆಷಲಿ ಲೇಡೀಸ್ಗೆ ಎಷ್ಟೊಂದು ಕೆಲಸ ಇರ್ತೈತಿ, ಎಷ್ಟೋ ಬರ್ಡನ್ ಇರ್ತೈತೆ ಅವ್ರ ತಲೆ ಮ್ಯಾಗ. ಅದನ್ನೆಲ್ಲ ಹೊತ್ಕೊಂಡು ಅದನ್ನೆಲ್ಲ ಮಾಡ್ಬೇಕಾದ್ರೆ ನೆನಪಿನ ಶಕ್ತಿ ಉಳಿಯಂಗಿಲ್ಲ. ಸೊ ಇದೆಲ್ಲ ಅಗ್ನಿಹೋತ್ರ ಮಾಡೋದ್ರಿಂದನೂ ಭಾಳ ಅಂದ್ರೆ ಭಾಳ ಅಡ್ವಾಂಟೇಜಸ್ ಅದಾವು. ಅದಕ್ಕೆ ಅಗ್ನಿಹೋತ್ರದ ಇದನ್ನು ಮಾಡಿರಿ ನೀವು, ಅದು ಹೋಮ ಮಾಡಿರಿ ಮನೆ ಒಳಗೆ. ಕಾಫಿ ಪಾಸಿಟಿವ್ ವೈಬ್ಸ್ ಆಗ್ತೈತಿ. ಮತ್ತು ಸೈಂಟಿಫಿಕ್ಲಿ ಪ್ರೂವನ್ ಐತದ ಯಾಕೆ ನಾವು ಮಾಡ್ಬೇಕಂತೇಳಿ. ಅದ್ರ ಬಗ್ಗೆ ನೋಡೋಣ, ಇನ್ನೊಮ್ಮೆ ಯಾವಾಗಾರ ವಿಡಿಯೋ ಮಾಡ್ತೇನೆ ನಾನು. ಮತ್ತು ಅಭಯ ಮುತಾಲಿಕ್ ಅವ್ರದ್ದು ಯಾಕೆ ಹೇಳಿದ್ನಂತಂದ್ರೆ, ಅವ್ರದ್ದು ಒಂದು 60 ಎಕರೆ ಲ್ಯಾಂಡ್ ಐತೆ ಅವ್ರದ್ದು, ಏನು ಅದಕ್ಕಿಂತ ಹೆಚ್ಚು ಐತಿ. ಅವರೆಲ್ಲ ಆರ್ಗ್ಯಾನಿಕ್ ಗ್ರೋ ಮಾಡ್ತಾರೆ. ಅವರು ಇಲ್ಲಿ ಅವ್ರದ್ದು ಸ್ಟೋರ್ ಐತ್ರಿ ಮನೆ ಒಳಗನ. ಅವರು ಸಬ್ಜಿ ಅದು ತೊಗೊಂಡು ಬರ್ತಾರೋ, ಪಲ್ಯ ಅದು ತೊಗೊಂಡು ಬರ್ತಾರೋ, ತಂದು ಹಿಂಗೆ ಅವ್ರದ್ದೆಲ್ಲ ಟೈಫೋನ್ ಮ್ಯಾಗ ಎಲ್ಲರದು ಗುರ್ತೈತಿ. 2-3 ಅವರ್ಸ್ ಒಳಗೆ ಎಲ್ಲ ಖತಮ್ ಆಗಿರ್ತೈತಿ. ನಾವು ಜಸ್ಟ್ ಒಂದು ಸ್ವಲ್ಪ ಲೇಟಾಗಿ ಹೋದಿವಿ ಅಂತಂದ್ರೂ ಅದು ಪಲ್ಯ ಆಗಲಿ, ಯಾವುದು ಫ್ರೂಟ್ ಆಗಲಿ ನಮಗೆ ಸಿಗಂಗಿಲ್ಲ. ಅಷ್ಟು ಡಿಮಾಂಡ್ ಐತೆ ಅವ್ರದ್ದೆಲ್ಲ. ಯಾಕಂದ್ರೆ ಜನಕ್ಕೆ ಗೊತ್ತಾಗತ್ತೈತಿ ನಾವು ಅಸಲಿ ಏನೈತೆ ಅದನ್ನ ತಿನ್ನಬೇಕು, ಕೆಮಿಕಲ್ ಹಾಕಿದ್ದು ತಿನ್ನಬಾರ್ದು ಅಂತೇಳಿ. ಸೊ ಆಮೇಲೆ ಇನ್ನೊಂದು ಏನಂತಂದ್ರೆ, ಅವ್ರದ್ದು ಅಗ್ನಿಹೋತ್ರ ಕಿಟ್ನು ಅವ್ರು ಇದನ್ನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಅವ್ರದ್ದು ಮೇನ್ ಅಂತಂದ್ರೆ ದೇಸಿ ಆಕಳ ತುಪ್ಪ. ಈಗ ನಾವು ಹೊರಗೆ ಹೋಗ್ತೀವಿ, ಅಲ್ಲಿ ಸಿಗ್ತಾವೆ ಇಲ್ಲಿ ಸಿಗ್ತಾವೆ ಅಂತಾರೆ, ಏನು ಮಿಲಾವಟ್ ಮಾಡ್ತಾರೋ, ಏನು ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರದ್ದಂತೂ, ಯಾಕಂದ್ರೆ ಅವ್ರದ್ದು ಪ್ರೊಫೆಷ್ನಲಿ ಅದನ್ನು ಮಾಡಕತ್ತಾರ ಅವ್ರು. ಆ್ಯಂಡ್ ಮೇನ್ ಅಂತಂದ್ರೆ ಎಲ್ಲಕ್ಕಿಂತ ದೊಡ್ಡ ಉದ್ದೇಶ ಅವ್ರದ್ದು ಏನೈತಂದ್ರೆ, ಅವ್ರಿಗೇನು ರೊಕ್ಕದ ಕೊರತೆ ಇಲ್ಲ. ಅವ್ರು ಏನು ಮಾಡಕತ್ತಾರ ಅನ್ನೋದು ಸಮಾಜದ ಒಳ್ಳೆಯ ಸಲುವಾಗಿ ಅಷ್ಟು ಮಾಡಕತ್ತಾರ್ರಿ. ಅವ್ರದ್ದೆಲ್ಲ ಮಕ್ಕಳೆಲ್ಲ ಫಾರಿನ್ದಾಗ ಸೆಟಲ್ ಆಗಿದ್ದಾರೆ, ಹೀಗೆಲ್ಲ ಐತೆ ಅವ್ರದ್ದು ಪರಿವಾರ, ಕಾಫಿ ಇದ್ದಾರೆ ಅವ್ರು. ಸೊ ಅವ್ರು ಮಾಡತಾರೆ ಯಾಕಂತಂದ್ರೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅಂತೇಳಿ ಮಾಡಕತ್ತಾರೆ. ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ಮುಂದಿನ ಬರೋ ಜನ್ರೇಷನ್ ಏನೈತಿ ಅದೆಲ್ಲ ಚಲೋ ಇರಲಿ, ಹೆಲ್ದಿ ಇರಲಿ. ಆಮೇಲೆ ಮೇನ್ ಅಂತಂದ್ರೆ ಇಲ್ಲೇನು ಸ್ಟ್ರೆಸ್ ಐತಿ ಅದು ಹೋಗ್ತೈತಿ. ಈಗಿನ ಜನಕ್ಕೆ ಅದೆಲ್ಲ ಪ್ರಾಬ್ಲಮ್ ಐತಿ ಭಾಳ. ಈಗಿನ ಹುಡುಗರಿಗೆ ಅದು ಪ್ರಾಬ್ಲಮ್ ಐತಿ. ಅದಕ್ಕೆ ಅವ್ರು ಅದನ್ನು ಅಗದಿ ಇದರಿಂದ ಮಾಡ್ತಾರೆ. ಏನಂತಂದ್ರೆ ಅದು ಅವ್ರಿಗೆ ಅವಶ್ಯಕತೆ ಇಲ್ಲ, ಯಾವುದೂ ಹಿಂಗೆ ಮಿಕ್ಸ್ ಮಾಡೋದಾಗಲಿ, ಇದು ಮಾಡೋದಾಗಲಿ, ದುಡ್ಡಿನ ಸಲುವಾಗಿ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಅವ್ರದ್ದು ಅಥೆಂಟಿಸಿಟಿ ಹೇಳಕತ್ತೇನೆ ನಾನು. ಯಾಕೆ ಅವ್ರು ಎಷ್ಟು ಇದರಿಂದ ಮಾಡ್ತಾರಂತಂದ್ರೆ, ಸಮಾಜದ ಸಲುವಾಗಿ ಒಳ್ಳೇದಾಗಲಿ ಅಂತ ಅನ್ನೋದನ್ನು ಒಂದು ಉದ್ದೇಶ ಐತೆ ಅವ್ರದ್ದು. ಮತ್ತು ಇನ್ನೊಂದು ಏನಂತಂದ್ರೆ, ಕಿಟ್ಟದು ಎಲ್ಲ ಸಿಗ್ತೈತೆ ಅವ್ರ ಕಡೆ. ಅಗ್ನಿಹೋತ್ರ ಸಾಮಾನದು ಅವ್ರ ಕಡೆ ನೀವು ತೊಗೋಬೋದು. ಅವ್ರ ನಂಬರ್ನ ಪ್ರೊವೈಡ್ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ. ನಿಮ್ಗೆ ಯಾರಾದರೂ ಬೇಕಾದರೆ ತೊಗೋರಿ. ನಿಮ್ಮ ಜೀವನಕ್ಕೆ, ನಿಮ್ಮ ಲೈಫ್ಗೆ, ನಿಮ್ಮ ಮುಂದಿನ ಜನ್ರೇಷನ್ಗೆ ಇರೋರಿಗೆ ಎಲ್ಲ ಭಾಳ ಚಲೋ ಇದಾಗ್ತೈತಿ, ಉಪಯೋಗ ಆಗ್ತೈತಿ ನಿಮಗೆ. ಮತ್ತು ಪಾಸಿಟಿವ್ ವೈಬ್ಸ್ ಬರ್ತಾವೆ ಅದರಿಂದ ಮನೆ ಒಳಗೆ. ತೋ ಅದ್ರ ಸಲುವಾಗಿಂದೆಲ್ಲ ಶೇರ್ ಮಾಡಿದ್ನಿ. ಗೋಧಿ ತಿನ್ನೋದು ಬಂದ್ ಮಾಡ್ಬೇಕು ಆ್ಯಕ್ಚುಲಿ. ಯಾವಾಗಾದರೂ ಒಮ್ಮೆ ತಿಂದರೆ ಪರವಾಗಿಲ್ಲ ಇಲ್ಲ, ಬಟ್ ಅದು ಹ್ಯಾಬಿಟ್ ಆಗಬಾರ್ದು. ಈಗಂತೂ ಪಿಜ್ಜಾ ಬರ್ಗರ್ ಅಂತೇಳಿ ಗೋಧಿ ಬಿಟ್ಟು ಮೈದಾನನ ಎಲ್ಲರೂ ಬೆನ್ನು ಬಿದ್ದರು. ಅದಂತೂ ಎಷ್ಟು ವರ್ಸ್ಟ್ ಐತೆ ಅನ್ನೋದು. ಅದಕ್ಕೆ ಆದಷ್ಟು ಇವನಂತೂ ತೊಗೊಂಡು ನಾವು ಹೆಲ್ದಿ ತಿಂದು ನಮ್ಮದು ಹೆಲ್ತ್ ಸರಿಯಾಗಿ ಇಟ್ಕೋಬೇಕು. ಹೋಗಿ ಹಾಸ್ಪಿಟಲ್ದಾಗ ದುಡ್ಡು ಹಾಕೋದ್ಕಿಂತ ನಾನು ಚಲೋ ಸಾಮಾನು ಮ್ಯಾಗ ದುಡ್ಡು ಹಾಕಿ ಅದನ್ನು ತಿಂದು ನಮ್ದು ಹೆಲ್ತ್ ಸರಿ ಇಟ್ಕೊಳ್ಳೋದನ್ನ ಬೆಟರ್ ಅಂತ ನನಗೆ ಅನಿಸ್ತೈತಿ. ನಾವೆಲ್ಲ ಹಂಗೆ ಮಾಡಕತ್ತೀವಿ. ಜಸ್ಟ್ ನಾಲೆಜ್ ಶೇರ್ ಮಾಡತ್ತೀನಿ ನಿಮ್ಮ ಜೊತೆಗೆ. 4 ಜನಕ್ಕೆ ಫಾಯ್ದೆ ಆಗಬೇಕು ಇಷ್ಟ ಉದ್ದೇಶ. ಇದು ನೋಡ್ರಿ, ಮಾವಿನಕಾಯಿ ಗಿಡದಾಗ ಕೆಳಗೆ ಮಾವಿನಕಾಯಿ ಬಿದ್ದಿರ್ತಾವಲ್ಲ ಆ ಥರದ್ದು ನಮ್ಮ ಹೊಲದಾಗಿಂದ ಅದನ್ನೆಲ್ಲ ಫಟಾಫಟ್ ತೊಳೆದು ಕಟ್ ಮಾಡಿದ್ನಿ. ಆಮೇಲೆ ಬೇಸಿಕ್ ಇದು ನಾರ್ಮಲ್ ನಮ್ಮದು ಇರ್ತೈತಲ್ಲ 8 ದಿನದ ಉಪ್ಪಿನಕಾಯಿ ಆದರೆ ಇದು ಅರಿಶಿನ, ಉಪ್ಪು, ಖಾರ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇದು ಸ್ವಲ್ಪ ಸಕ್ಕರೆ, ಜಾಸ್ತಿ ಹಾಕಲಿಲ್ಲ, ಸ್ವಲ್ಪ ಹಾಕಿದ್ನಿ. ಮತ್ತು ಅದನ್ನೆಲ್ಲ ಟಾಸ್ ಮಾಡಿ ಆಮೇಲೆ ಎಣ್ಣೆ ಒಳಗೆ ಹಿಂಗೆ ಹಾಕಿ, ಆ್ಯಕ್ಚುಲಿ ತಣ್ಣ ಆಯಿಲ್ ಹಾಕ್ಬೇಕಂತೇಳಿ ವಿಚಾರ ಮಾಡತ್ತಿದ್ನಿ. ಬಟ್ ಗೀತಾ ಹೇಳತ್ತಾ ಇಲ್ಲ, ಮತ್ತು ಬಿಸಿ ಹಾಕ್ರಿ ನಡೀತೈತೆ ಅಂತಂದು. ಅದಕ್ಕೆ ಇದ್ರೊಳಗೆ ಹಿಂಗೆ ಹಾಕಿದ್ದೀನಿ. ಸೊ ಇದು ಬಿಸಿ ಎಣ್ಣೆನ ಇದ್ರಾಗ ಹಾಕಾಕತ್ತೀನಿ. ಈಗ ನೋಡೋಣ ಹೆಂಗೆ ಏನೇನು ಆಗ್ತದೆ, ಟಾಸ್ ಮಾಡೋಣ ನೋಡ್ರಿ.
ನೋಡ್ರಿ ಗಾಯ್ಸ್, ಅನ್ನ ಸಾರ, ಉಪ್ಪಿನಕಾಯಿ, ಇದು ಲಂಚ್ ಇದೆ ನಮ್ಮದು. ಅನ್ನ ಕೊಡ್ಕೊಂಡ್ರಿ ಗೀತಾ? ಹಾಂ ಜಿ ಫ್ರೆಂಡ್ಸ್, ತೋ ಇವತ್ತಿನ ದಿನ ಹೆಂಗಿತ್ತು? ಪೂಲ್ಗೆ ಹೋಗಕ್ಕೆ ಬಾವಿಗೆ ಹೋಗೋಕ್ಕಾಗಲಿಲ್ಲ. ಯಾಕಂದ್ರೆ ಮಧ್ಯಾಹ್ನ ಬೈಕ್ ಯಾವಾಗ ತೊಗೊಂಡು ಹೋಗಿದ್ದೀವಲ್ಲ ಆವಾಗ ರಿಯಲೈಸ್ ಆಯಿತು ಎಷ್ಟು ಬಿಸಿಲು ಐತಂದ್ರೆ ಗಾಡ್, ಸ್ವಿಮ್ ಮಾಡೋದಂತೂ ಇದೇ ಇಲ್ಲ ಅಲ್ಲಿಂದ. ಯಾಕಂದ್ರೆ ಬೈಕ್ ಇಟ್ಟು ಆಮೇಲೆ ಒಂದು ಸ್ವಲ್ಪ ನಡಿಬೇಕಾಗ್ತದೆ ನಾವು. ಸೊ ಅದಕ್ಕೆ ಬೇಡ ಇವತ್ತು ಅಂತ ಹೇಳಿಬಿಟ್ವಿ. ಪ್ರಯತ್ನ ಮಾಡ್ತೀವಿ ನಾಳೆ ಹೋಗೋಕೆ. ಮತ್ತು ಲೌಕಿ ಚಟ್ನಿ ಏನೈತಿ ಅದನ್ನು ನಾಳೆ ತೋರಿಸ್ತೀನಿ. ಯಾಕಂತಂದ್ರೆ ಇವತ್ತು ಕಂಪ್ಲೀಟ್ ಆಗಲಿಲ್ಲ ಅದು. ಇಷ್ಟೆಲ್ಲ ಇದೈತಿ ತಿನ್ನೋಕೆ, ಮತ್ತೆ ಯಾಕೆ ಸುಮ್ಮನೆ ಚಟ್ನಿ ಅಂಥೇಳಿ ಅದನ್ನು ಹಂಗೆ ಫ್ರೈ ಮಾಡಿ ಹಂಗೆ ಇಟ್ಬಿಟ್ಟೇವಿ. ಅದನ್ನು ನಾಳೆ ಮಾಡ್ತೀನಿ. ತೋ ನಾಳಿನ ಎಪಿಸೋಡ್ ಒಳಗೆ ಅದನ್ನು ತೋರಿಸ್ತೀನಿ ಹೆಂಗೆ ಅದನ್ನು ಚಟ್ನಿ ಮಾಡೋದು ಅಂಥೇಳಿ. ಆಮೇಲೆ ಆ್ಯಸ್ ಇಟ್ ಈಸ್ ಇವತ್ತಿನ ದಿನ ಬ್ಯುಸಿನೇ ಇತ್ತು. ಯಾಕಂತಂದ್ರೆ ಅದೆಲ್ಲ ಆದ ಕೂಡಲೇ ಸ್ವಲ್ಪ ಮನೆಗಿನ ಕೆಲಸ ಅದು ಭಾಳ ಇತ್ತು. ಬಟ್ಟೆ ಅದು ತೆಗೆದಿಡೋದಿತ್ತು. ಆ್ಯಂಡ್ ಬೆಡ್ರೂಮ್ ಒಂದು ಸ್ವಲ್ಪ ಭಾಳ ಇದಾಗಿತ್ತು. ನನ್ನ ನೆಫ್ಯೂನ್ ಬೆಡ್ರೂಮ್ ಎಲ್ಲ ಕ್ಲಟರ್ ಆಗಿತ್ತೆಲ್ಲ ಭಾಳ ಇದಾಗಿತ್ತು. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ತೋ ಅದ್ರಾಗನೇ ಎಲ್ಲ ಟೈಮ್ ಹೋಯ್ತು. ಮತ್ತು ಅದಕ್ಕೆ ಇನ್ನು ನಾಳೆ ಅದನ್ನೆಲ್ಲ ತೋರಿಸ್ತೇನೆ ಬಾಕಿದ್ದೆಲ್ಲ. ತೋ ಸಿಗೋಣ್ರಿ ನಾಳೆ. ಐ ಹೋಪ್ ನಿಮಗೆ ನಂದು ಇದು ಎಪಿಸೋಡ್ ಲೈಕ್ ಆಗೈತಿ. ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡೋದಾಗಲಿ, ಕಮೆಂಟ್ ಮಾಡೋದಾಗಲಿ ಮರಿಬೇಡ್ರಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಪ್ರಣಾಮ್ ಗೈಸ್.